ಪಡೆಯಲ್ಲಿ ಜಮೀರ್ ಜಟಾಪಟಿ. ಸಚಿವ ಜಮೀರ್ ಅಹ್ಮದ್ ನಡೆಗೆ ಕೈ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುರ್ಜೇವಾಲಾಗೆ ಈಗ ದೂರು ಕೂಡ ಸಲ್ಲಿಕೆಯಾಯಿತು. ಕೈ ಪಡೆಯಲ್ಲಿ ಜಮೀರ್ ಜಟಾಪಟಿ. ಸಚಿವ ಜಮೀರ್ ಅಹ್ಮದ್ ನಡೆಗೆ ಕೈ ನಾಯಕರ ತೀವ್ರ ಆಕ್ರೋಶ. ಸುರ್ಜೇವಾಲಾಗೆ ಸಲ್ಲಿಕೆಯಾಯಿತು ದೂರು. ಸಿಎಂ ಡಿಸಿಎಂ ಸೂಚನೆಗೂ ಕೂಡ ಕ್ಯಾರೆ ಎನ್ನದ ಸಚಿವ ಜಮೀರ್. ಬಂಡಾಯ ಶಮನ ಮಾಡದೆ ಕೇರಳಕ್ಕೆ ಈಗ ಜಮೀರ್ ಅವರು ಹಾರಿದ್ದಾರೆ. ಕೈಗೆ ತಪ್ಪುತ್ತಾ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್. ಸೋತ್ರೆ ಜಮೀರ್ ಅವರೇ ಹೊಣೆ ಅಂತ ಹೈಕಮಾಂಡ್ ದೂರು. ಸಚಿವ ಜಮೀರ್ ಅಹ್ಮದ್ ನಡೆಗೆ ಕೈ ನಾಯಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೈ ಪಡೆಯಲ್ಲಿ ಜಮೀರ್ ಜಟಾಪಟಿ ನಡೀತಾ ಇದೆ. ಇನ್ನು ಸುರ್ಜೇವಾಲಾ ಅವರಿಗೆ ದೂರು ಕೂಡ ಈಗ ಸಲ್ಲಿಕೆಯಾಗಿದೆ. ಸಿಎಂ ಡಿಸಿಎಂ ಸೂಚನೆಗೂ ಕೂಡ ಸಚಿವರು ಕ್ಯಾರೆ ಅಂತ ಇಲ್ವಂತೆ. ಹಂಗಾಗಿ ಈಗ ದೂರು ಸಲ್ಲಿಕೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಈಗ ಜಮೀರ್ ಅವರ ವಿರುದ್ಧ ಸಾಕಷ್ಟು ಬಂಡಾಯ ಆಗಿದೆ. ಆ ಒಂದು ಬಂಡಾಯ ಶಮನ ಮಾಡ್ಲಿಕ್ಕಾದ್ರೂ ಪ್ರಯತ್ನ ಮಾಡಬೇಕಾಗಿತ್ತು. ಆದ್ರೆ ಜಮೀರ್ ಅವರು ಅದ್ಯಾವುದೇ ಒಂದು ಗೋಜಿಗೂ ಕೂಡ ಹೋಗದೆ ಈಗ ಕೇರಳಗೆ ಹಾರಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಸುರ್ಜೇವಾಲಾಗೆ ದೂರು ಕೂಡ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಸಚಿವ ಜಮೀರ್ ಅಹ್ಮದ್ ಅವರ ನಡೆಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಪಕ್ಷ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ಒಂದು ನಿರ್ಧಾರಕ್ಕೆ ಸದಾ ಬದ್ಧ ಅಂತ ಸಿಎಂ ಕೂಡ ಹೇಳ್ತಾರೆ, ಡಿಸಿಎಂ ಅವರು ಕೂಡ ಹೇಳ್ತಾರೆ. ಆದ್ರೆ ಅವರ ಸಚಿವರೇ ಈಗ ಹೈಕಮಾಂಡ್ ನಿರ್ಧಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದು ದಾವಣಗೆರೆ ಕ್ಷೇತ್ರವನ್ನ ಗಮನಿಸ್ತಾ ಹೋದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ಯಲ್ಲಿ ಟಿಕೆಟ್ ಅನ್ನ ನೀಡಲಾಗಿದೆ. ಇದಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದವರು ಜಮೀರ್ ಅವರು. ನೀವು ಮುಸ್ಲಿಮರನ್ನ ಕಡೆಗಣನೆ ಮಾಡ್ತಾ ಇದ್ದೀರಾ, ಮುಸ್ಲಿಮರಿಗೆ ಯಾವ ಕಾರಣಕ್ಕೆ ನೀವು ಟಿಕೆಟ್ ಕೊಟ್ಟಿಲ್ಲ? ಇನ್ನು ಶಾಮನೂರು ಶಿವಶಂಕರಪ್ಪ ಅವರೇ ಹೇಳಿದ್ರು ಅಲ್ಲಿ ಮುಸ್ಲಿಮರಿಗೆ ನಾನಾದ ನಂತರ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅಂತ. ಆದ್ರೆ ಯಾವ ಕಾರಣಕ್ಕೆ ಟಿಕೆಟ್ ಕೊಟ್ಟಿಲ್ಲ ಅಂತ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಅಸಮಾಧಾನ ಕೂಡ ಭುಗಿಲೆದ್ದಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.